ಹಲ್ಲೆಲೂಯಾ. ಯಾಕಂದರೆ ದೇವರು ಮಾಡಿದ ಉಪಕಾರಗಳನ್ನು ಪ್ರತಿದಿನ ನೆನೆಸುತ್ತಾ ಪ್ರತಿದಿನ ಸ್ಮರಿಸ್ತಾ ಇರುವುದರೆ ಅದು ಎಷ್ಟು ಉತ್ತಮಕರವಾಗಿರ್ತಕ್ಕಂಥದ್ದು ಮತ್ತು ಮೇಲಾಗಿರ್ತಕ್ಕಂಥದ್ದು ಪ್ರೇರೆ. ಮತ್ತು ದೇವರನ್ನು ಬಿಟ್ಟು ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರೇರೆ. ಒಂದು ವೇಳೆ ದೇವರನ್ನು ನಾವು ಬಿಟ್ಟು ಕೊಡ್ತೇವಂದ್ರೆ ಕುಟುಂಬವನ್ನು ಬಿಟ್ಟ ಹಾಗೆ ಮತ್ತು ನಾವು ಮಾಡಿರ್ತಕ್ಕಂಥ ಪ್ರತಿಜ್ಞೆಯನ್ನು ಅದು ಮುರಿದ ಹಾಗೆ ಪ್ರೇರೆ. ಅದಕ್ಕೆ ಒಂದೇ ಒಂದು ವಚನ ನಾವು ಧ್ಯಾನ ಮಾಡೋಣ. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 14ನೇ ವಚನ. ಮನೆ ಮಾರು ಆಸ್ತಿ ಪಾಸ್ತಿಯು ಪಿತೃಗಳಿಂದ ದೊರಕುವವು. ವಿವೇಕಿನಿಯಾದ ಹೆಂಡತಿಯು ಯೆಹೋವನ ಅನುಗ್ರಹವೇ. ನೋಡ್ರಿ, ಆದಮನ ಎಲುಬಲಿಂದ ಸ್ತ್ರೀಯನ್ನು ತೆಗೆದು ಉಂಟು ಮಾಡಿದ್ದು ಕರೆಕ್ಟೇ, ನಿಜವೇ, ಸತ್ಯವೇ. ಆದರೆ ಅದೇ ದೇವರು ನಮ್ಮನ್ನು ವಾಕ್ಯ ಅನುಸಾರವಾಗಿ ಮಾತಾಡ್ತಕ್ಕಂಥನಾಗಿರ್ತಾನೆ. ಏನಂದರೆ ಮನೆ ಮಾರು ಆಸ್ತಿ ಪಾಸ್ತಿಗಳೆಲ್ಲ ಪಿತೃಗಳನ್ನು ಸಿಗ್ತವಂತ, ವಿವೇಕಿನಿಯಾದ ಹೆಂಡತಿ ಮಾತ್ರ ದೇವರ ಅನುಗ್ರಹವೇ. ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ನೀವು ಸಂಪಾದನೆ ಮಾಡ್ಬೋದು, ಎಲ್ಲವನ್ನೂ ನೀವು ಕೂಡಿಸ್ಬೋದು, ಎಲ್ಲವನ್ನು ನೀವು ಗಳಿಸಿ ಸಂಪಾದನೆ ಮಾಡಿ ಕೂಡಿಸಿಟ್ಬೋದು, ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ಕೊಳ್ಬೋದು, ಅನೇಕ ಮನಿ ಮಾರ್ ಖರೀದಿ ಮಾಡ್ಬೋದು, ಬಿಲ್ಡಿಂಗ್ ಖರೀದಿ ಮಾಡ್ಬೋದು, ವಸ್ತ್ರ ವೈಡರ್ಗಳು ಖರೀದಿ ಮಾಡ್ಬೋದು, ಬೆಳ್ಳಿ ಬಂಗಾರವನ್ನು ನೀವು ಕೊಂಡ್ಕೊಳ್ಬೋದು. ಆದರೆ ವಿವೇಕಿನಿಯಾದ ಹೆಂಡತಿ ಮಾತ್ರ ದೇವರ ಅನುಗ್ರಹ ಪ್ರೇರೆ. ನೀವು ಎಲ್ಲವನ್ನು ಸಂಪಾದನೆ ಮಾಡ್ಬೋದು, ಬಟ್ ಹೆಂಡತಿ ಸಂಪಾದನೆ ಮಾಡುವಾಗ ಅದು ಆದಕ್ಕಂಥವ್ರು ಕೊಡ್ತಕ್ಕಂಥನು ದೇವರೇ ಪ್ರೇರೆ. ಇವತ್ತು ಅನೇಕ ಜನರು ತನ್ನ ಒಂದು ಸ್ವೇಚ್ಛೆಯವಾಗಿ ಮದುವೆಯನ್ನು ಮಾಡಿಕೊಂಡು ಸ್ವಲ್ಪ ದಿನದಲ್ಲಿ ಡೈವರ್ಟ್ಸ್ ತೆಗೆದುಕೊಂಡು ಅದ್ರ ದೇವ್ರ ಚಿತ್ತ ಅದನ್ನೋ ಇಲ್ಲೋ ಎಂಬುದಾಗಿ ಮೊದಲನೇ ನೀವು ಪರೀಕ್ಷಿಸಬೇಕು. ಯಾಕಂದ್ರೆ ಯಾವ ಪುರುಷನಿಗೆ ಯಾವ ಹೆಂಡತಿ ಬೇಕೋ ಆ ಪುರುಷನಿಗೆ ಅದೇ ಹೆಂಡತಿ ದೇವರು ಕೊಡುವುದಕ್ಕಾಗಿ ಸಿದ್ಧವಾಗಿದ್ದಾನೆ ಪ್ರೇರೆ. ನೀವು ನಿಮ್ಮ ಹೆಂಡತಿಯನ್ನು ಸಂಪಾದನೆ ಮಾಡಿಕೊಳ್ಳೋದು ಕೂಡ ನೀವೇ ಸ್ವತಃ ನೀವು ಹುಡುಕ್ಬೇಕು. ಅಂದ್ರೆ ಲವ್ ಮ್ಯಾರೇಜ್ ಮಾಡ್ಕೊತಕ್ಕಂಥದ್ದಲ್ಲ, ಸ್ವತಃ ಹುಡುಕ್ಬೇಕಾದ್ರೆ ದೇವರ ಸನ್ನಿಧಿಯಲ್ಲಿ ನೀವೇನು ಮಾಡಬೇಕು, ದೇವರಿಗೆ ಕೇಳ್ತಕ್ಕಂಥವ್ರಾಗಿರ್ಬೇಕು. ಯೌವನಸ್ಥರಾಗಿರ್ತಕ್ಕಂಥ ನೀವು ದೇವರಲ್ಲಿ ಭಯದಿಂದ, ಭಕ್ತಿಯಿಂದ, ಪ್ರೀತಿ, ಅನುನ್ನತೆ, ಐಕ್ಯತೆಯಿಂದ ನೀವು ನಡೆಯುವುದಾದರೆ ದೇವರು ನಿಮ್ಮನ್ನು ಸರಿಬಿಡ ಸಹಕಾರಿಯನ್ನು ಕೊಡ್ತಕ್ಕಂಥನಾಗಿರ್ತಾನೆ ಪ್ರೇರೆ. ಅವರಿಬ್ಬರು ಕಡಿಮೆ ಹೆಚ್ಚಾಗಲಕ್ಕೆ ಸಾಧ್ಯ ಇಲ್ಲ. ಅವರಿಬ್ಬರು ಒಂದೇ ಶರೀರ ಇದ್ದಿನ ಕಾರಣ ಅವರು ಇಬ್ಬರು ಏನು ಮಾಡಿದ್ರು ಕೂಡ ಪ್ಲಾನ್ ಮತ್ತು ಸಂಕಲ್ಪನೆ ಇಲ್ಲದೆ ಅವ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಪುರುಷನು ಹೆಂಡತಿ ಕೇಳಲ್ದೇ ಕೆಲಸ ಮಾಡ್ತಾನಂದ್ರೆ ಅದು ವ್ಯರ್ಥವಾಗಿದೆ ಪ್ರೇರೆ. ಒಂದು ಸ್ತ್ರೀಯು ಒಂದು ಹೆಂಡತಿಯಾಗಿರ್ತಕ್ಕಂಥವಳು ಒಂದು ವೇಳೆ ಒಂದು ಯಜಮಾನನನ್ನು ಕೇಳದಾಗೆ ಕೆಲಸ ಮಾಡ್ತಾಳೆ ಅಂದ್ರೆ ಅದು ವ್ಯರ್ಥದ ಪ್ರೇರೆ. ಯಾಕಂದ್ರೆ ಎಲ್ಲವನ್ನೂ ದೇವರು ಕೊಟ್ಟನು. ಪಿತೃಗಳು ನಮ್ಮ ತಾಯಿ ತಂದೆ ಸಂಪಾದನೆ ಮಾಡಿಕೊಡ್ತಾರೆ ಎಲ್ಲವನ್ನು, ಆದರೆ ಹೆಂಡತಿ ಮಾತ್ರ ದೇವರು ಕೊಡ್ತಕ್ಕಂಥನಾಗಿರ್ತಾನೆ ಪ್ರೇರೆ. ಅದಕ್ಕೆ ಹೆಂಡತಿಯನ್ನು ದೇವರು ನಿಮ್ಮನ್ನು ಕೊಡುವಾಗ ಯವನಸ್ಥ ಜೀವನ ಕಾಲ ಇದ್ದಾಗೆ ನೀವು ದೇವರಿಗೆ ಮೊರಡಬೇಕು, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಅದು ಹೇಗೆಂದ್ರೆ ನೀವು ಪರಿಶುದ್ಧರಾಗಿದ್ದು ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧತೆ ನಿಮ್ಮೊಳಗೆ ಕಾಣಬೇಕು, ಪವಿತ್ರತೆ ನಿಮ್ಮೊಳಗೆ ಕಾಣಬೇಕು. ದೇವ್ರನ್ನ ಹೊಣೆಕಾಕಿ ನೋಡುವಾಗ ನಿಮ್ಮೊಳಗೆ ಯಾವುದೋ ಪಾಪ, ಶಾಪ, ದ್ರೋಹ, ಅಪರಾಧವನ್ನು ನಿಮ್ಮೊಳಗ ಕಾಣಬರುವುದಕ್ಕಾಗಿ ಅವಕಾಶ ಅನ್ವೇಷಣೆ ನೀವು ಕೊಡಬಾರ್ದು. ಒಂದು ಯೌವನ ಕಾಲದ ಹೆಣ್ಣಾಗ್ಲಿ ಅಥವಾ ಯೌವನ ಕಾಲದಲ್ಲಿ ಗಂಡಾಗ್ಲಿ ನೀವು ಲೋಕದ ರೀತಿ ಒಂದು ಜೀವಿಸ್ತೀರಿ ಅಂದ್ರೆ ದೇವ್ರು ಮಾಡಿರ್ತಕ್ಕಂಥ ಆಶೀರ್ವಾದ, ದೇವ್ರು ಮಾಡಿರ್ತಕ್ಕಂಥ ಉಪಕಾರ ನೀವು ಕಳ್ಕೊತೀರಿ ಪ್ರೇರೆ. ದೇವರು ಮಾಡಿರ್ತಕ್ಕಂಥ ಒಂದು ಆಶೀರ್ವಾದ ನೀವು ಹಿಡ್ಕೊಂಡು ಹೋಗ್ಬೇಕಾದ್ರೆ ಅದು ದೇವರ ಅನುಸಾರವಾಗಿ ನಡೆದಾಗ ಮಾತ್ರ ಸಿಗಲಕ್ಕೆ ಸಾಧ್ಯದ ಪ್ರೇರೆ. ಅಲ್ಲೆಲ್ಲೂಯ್ಯ. ಅದಕ್ಕೆ ಆಸ್ತಿ ಪಾಸ್ತಿ ಪಿತೃಗಳಿಂದೇ ಸಿಕ್ತಂತ ವಿವೇಕಿನಾದ ಹೆಂಡತಿ ಮಾತ್ರ ದೇವರ ಅನುಗ್ರಹ ನೋಡ್ತೇವೆ ಪ್ರೇರೆ. ದೇವರು ಹೀಗೆ ನಮ್ಮನ್ನು ಬಿಟ್ಟು ಬಿಡುವವರಲ್ಲ. ದೇವ್ರು ನಿಮ್ಮನ್ನು ಹೆಂಗೆ ಸುಮ್ಮನೆ ಬಿಡಲ್ಲ. ಯಾವಾಗೈತೆ ನಿಮ್ಮನ್ನು ಭೂಮಿ ಮೇಲೆ ಉತ್ಪತ್ತಿ ಮಾಡಿ ತೆಗೆದುಕೊಂಡು ಬಂದಾಗ ದೇವರು ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಪ್ರೇರೆ. ಹಲ್ಲೆಲೂಯಾ. ಅದಕ್ಕೆ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ ಅದರ 18ನೇ ವಚನ ಓದುವುದು. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ ಎಂಬುದಾಗಿ. ನೋಡಿ, ಆದಮನನ್ನು ಉತ್ಪತ್ತಿ ಮಾಡಿ ದೇವರು ಆದಮನಿಗೆ ಹಂಗೆ ಬಿಟ್ಕೊಟ್ಟಿಲ್ಲ ಪ್ರೇರೆ. ಆದಮನಿಗೆ ಉತ್ಪತ್ತಿ ಮಾಡಿದ ದೇವರು ಉತ್ಪತ್ತಿ ಮಾಡ್ಯಾನ ಹೊರತು ಅವನಿಗೆ ಹಂಗೆ ಬಿಟ್ಟಿಲ್ಲ.
ಆದಮನ ಬಳಿಗೆ ಬಂದು, ಏನಪ್ಪ ಆದಮ ಏನ್ ಮಾಡತ್ತಿದೆ ಅಂತ ಕೇಳನ್ ಪ್ರೇರೆ. ಆತನು ಹವ್ವಳನ್ನು ಕೊಟ್ಟನ, ಹೆಂಡತಿ ಮಾಡಿ ಆದಮನಿಗೆ ಒಪ್ಪಿಸ್ಕೊಟ್ಟಾಗ ಆಕೆ ಮಾಡಿರ್ತಕ್ಕಂಥ ತಪ್ಪಿಗಾಗಿ ಆದಾಮನು ಕೂಡ ಸಿಕ್ಕಿಬಿದ್ದನ. ಆದಾಮನು ಕೂಡ ಸಿಕ್ಕಿಬಿದ್ದಾಗ ಆದಾಮನ ಹತ್ತಿರ ಅಂದ್ರೆ ಅವ್ರ ಹತ್ತಿರಕ್ಕೆ ಬಂದು, ಏನಪ್ಪ ನೀವು ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳತಾನ ಪ್ರೇರೆ. ನೀವು ಎಲ್ಲಿದ್ದೀರಿ ಆದಾಮ, ನೀನ್ ಎಲ್ಲಿದ್ದಿ ಇವಾಗ ಅಂತ ಕೇಳಿದಾಗ, ಆದಾಮನು ಮತ್ತು ಹವ್ವಳು ಇವರು ಕಲ್ತು ಮಾಡಿರ್ತಕ್ಕಂಥ ತಪ್ಪು, ದ್ರೋಹ, ಅಪರಾಧದ ಮುಖಾಂತರವಾಗಿ ಅವರು ಬೆತ್ತಲೆದ್ದು ಒಂದು ಅಂಜೂರದ ಎಲೆಗಳನ್ನು ಹೊದ್ದುಕೊಂಡು ಏನ್ ಮಾಡ್ಯಾರ, ಗಿಡದ ಆಶ್ರಯಾಗಿ, ಜಾಳಿ ಆಶ್ರಯಾಗಿ ಅಡಗಿಕೊಂಡಿದ್ದಾರೆ ಪ್ರೇರೆ. ಜಾಳಿ ಆಶ್ರಯಾಗಿ ಅವ್ರು ಅಡಗಿಕೊಂಡಿದ್ದಾಗ, ನೀವು ಮಾಡಬಾರ್ದೆಂಬುದ ಕೆಲಸ ಮಾಡಿದ್ರೆ, ನಾನು ನಿಮ್ಗೆ ಹೇಳಿದಲ್ಲ ನೀವು ಮಾಡಬಾರ್ದೆಂಬುದಾಗಿ, ಈ ಹಣ್ಣನ್ನು ನಾನು ತಿನ್ನಬಾರ್ದೆಂಬುದಾಗಿ ನಿಮ್ಗೆ ಹೇಳಿದಲ್ಲ, ತಿಂದಿದೆ ಅಂತ ಕೇಳಿದಾಗ ಆದಮ ಹೇಳ್ತಾನೆ, ನನಗೆ ಕೊಟ್ಟಿದ್ದಲ್ಲ ನೀ ಸ್ತ್ರೀ ಹೆಂಡತಿ ತೆಗೆದುಕೊಟ್ಟಿದ್ದಲ್ಲ, ಅಕ್ಕಿ ನಾನು ತಂದು ಕೊಟ್ಟರು ನಾನು ತಿಂದಿಲ್ಲ ಅಂತ ಹೇಳ್ತಾನೆ ಪ್ರೇರೆ. ಅಂದ್ರೆ ಅಲ್ಲಿ ಒಬ್ಬರೊಬ್ಬರ ಮೇಲೆ ಹಾಕೊಂಡ್ರ. ಅಲ್ಲಿ ಆ ಹವ್ವಳು ಕೇಳಿದಾಗ, ಏನವ ನೀದು ಮಾಡಿದೆ ಅಂತ ಕೇಳಿದಾಗ ಹವ್ವಳಂತಳ, ಸರ್ಪವು ನನ್ನನ್ನು ವಂಚಿಸಿತ್ತು ಎಂಬುದಾಗಿ ಹೇಳ್ತಕ್ಕಂಥಳಾಗಿರ್ತಾರೆ. ಅಂದ್ರೆ ಒಬ್ಬರ ಮೇಲೆ ಒಬ್ಬರು ಹಾಕಿಕೊಂಡಿರ್ತಕ್ಕಂಥ ಕಾರ್ಯಗಳು. ಅಂದ್ರೆ ದೇವರು ಅವ್ರಿಗೆ ಉತ್ಪತ್ತಿ ಮಾಡಿದ್ರೆ ಅನಾಥರ ಹಾಗೆ ಅವ್ರಿಗೆ ಬಿಟ್ಟಿಲ್ಲ, ಅವ್ರ ಹತ್ತಿರಕ್ಕೆ ಬಂದು ಪ್ರತಿದಿನ ನೋಡ್ತಕ್ಕಂಥನಾಗಿರ್ತೇನೆ. ಇವತ್ತು ನಿಮ್ಮ ಕೂಡ ದೇವ್ರು ಉತ್ಪತ್ತಿ ಮಾಡ್ಯಾನಂದ್ರ ನಿಮ್ ಹಿಂಗೆ ಬಿಟ್ಟಿಲ್ಲ, ಪ್ರತಿದಿನ ನಿಮ್ ಹತ್ತಿರಕ್ಕೆ ಬರ್ತಾನೆ ಪ್ರೇರೆ ದೇವರು. ಪ್ರತಿದಿನ ನಿಮ್ಮ ಹತ್ತಿರಕ್ಕೆ ಬರ್ತಾನೆ, ನಿಮ್ಮ ಹತ್ತಿರಕ್ಕೆ ಬಂದು ನಿಮ್ಮನ್ನು ಪರೀಕ್ಷಿಸ್ತಕ್ಕಂಥನಾಗಿರ್ತಾನೆ ಪ್ರೇರೆ. ಇವತ್ತು ಈ ದಿನ ನನ್ನ ಮಗಳೇನ್ ಮಾಡ್ಯಾಳ, ಈ ದಿನ ನನ್ನ ಮಗನೇನ್ ಮಾಡ್ಯಾನೆಂಬುದಾಗಿ ನಿಮ್ಮ ಹತ್ತಿರಕ್ಕೆ ಬಂದು ದೇವರು ನಿಮ್ಮನ್ನು ಪರೀಕ್ಷಿಸ್ತಾನೆ ಪ್ರೇರೆ. ನಿಮ್ಮನ್ನು ದೇವರು ಪರೀಕ್ಷಿಸುವಾಗ ಮತ್ತು ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ಜೀವಿತ, ನಿಮ್ಮ ಕೆಲಸ, ಬಿಸ್ನೆಸ್ ಅಥವಾ ವೈಯಕ್ತಿಕದ ಜೀವಿತ ನಿಮ್ದು ಹೇಗಿದೆ ಎಂಬುದಾಗಿ ದೇವರು ಪರೀಕ್ಷಿಸ್ತಾನೆ ಪ್ರೇರೆ. ದೇವರು ಉತ್ಪತ್ತಿ ಮಾಡಿದ್ದು ಹಾಗೆ ಬಿಟ್ಟಿಲ್ಲ, ಅವ್ರ ಹತ್ತಿರಕ್ಕೆ ಬಂದನ. ಅವ್ರ ಹತ್ತಿರಕ್ಕೆ ಬಂದು ಅವ್ರು ಮಾಡಿರ್ತಕ್ಕಂಥದಕ್ಕಾಗಿ ಸರಿ ಮಾಡ್ಯಾನ. ಸರಿ ಮಾಡಿ ಪ್ರತಿ ರಾತ್ರಿ ಮಧ್ಯರಾತ್ರಿಯಲ್ಲಿ ದೇವದೂತರು ಭೂಮಿಗೆ ಇಳಿಯುತ್ತಾರೆ. ಭೂಮಿಯಿಂದ ತಿರುಗಿ ಪರಲೋಕಕ್ಕೆ, ಆಕಾಶಕ್ಕೆ ಅವರು ಏರ್ತಕ್ಕಂಥರಾಗಿರುತ್ತಾರೆ. ಅವರು ಇಳಿದು ಏರುವಾಗ ಭೂಲೋಕದಾಗಿರ್ತಕ್ಕಂಥ ಸಂದೇಶ, ಫಲನೆ ವ್ಯಕ್ತಿ ಏನು ತಪ್ಪು ಮಾಡಿದ್ದಾನೆ ಗೊತ್ತು, ಫಲನೆ ವ್ಯಕ್ತಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾನೆ ಎಂಬುದಾಗಿ ಗ್ರಹಿಸಿ ಅದು ಅಲ್ಲಿ ಡೈಲಿ ಅಪ್ಡೇಟ್ ಮಾಡ್ತಕ್ಕಂಥನಾಗಿರ್ತಾನೆ ಪ್ರೇರೆ. ಡೈಲಿ ಬರೀತಾರೆ ಪ್ರೇರೆ. ಅಲ್ಲಿ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬನ ಗುಣ ಎಂಥವು, ಇವ ಯಾವುದರಲ್ಲಿ ಸಿಕ್ಕಿಬಿದ್ದಾನೆ, ಯಾವ ತಪ್ಪು ಮಾಡ್ಯಾನೆ, ಯಾವ ದ್ರೋಹ ಮಾಡ್ಯಾನ, ಯಾವ ಅಪರಾಧ ಮಾಡ್ಯಾನೆ, ಯಾವ ಪಾಪ ಮಾಡಿದ್ದಾನೆ, ಇವನು ಯಾವ ಒಳ್ಳೆ ಕೆಲಸ ಮಾಡ್ಯಾನೆ, ಇವನು ಯಾವ ಕಾರ್ಯ ಒಳ್ಳೇದು ಮಾಡಿದ್ದಾನೆ, ಇವನು ಯಾವ ರೀತಿ ನಡೆದಿದ್ದಾನೆ, ಅಥವಾ ಇವನು ಯಾರಿಗೆ ರಕ್ಷಣೆ ನೀಡಿದ್ದಾನೆ, ಇವನ ಮುಖಾಂತರ, ಈಕಿನ ಮುಖಾಂತರ ಎಷ್ಟು ಒಳ್ಳೆ ಕಾರ್ಯ ಮಾಡಿದ್ದಾನೆ ಎಂಬುದಾಗ ಕೂಡ ಪ್ರತಿದಿನ ಅಲ್ಲಿ ಬರೆಯಲ್ಪಡ್ತವೆ ಪ್ರೇರೆ. ಜ್ಞಾಪಕ ಇಟ್ಕೋಬೇಕು ನೀವು ಸ್ಪಷ್ಟವಾಗಿ. ದೇವದೂತರು ಭೂಮಿಗೆ ಹತ್ತುತ್ತಾ ಇರ್ತಾರೆ ಮಧ್ಯರಾತ್ರಿಯಲ್ಲಿ ಆಕಾಶಕ್ಕೆ ಏರ್ತಕ್ಕಂಥರಾಗಿರ್ತಾರ. ನಿಮ್ಮ ಸಂದೇಶವನ್ನು ಮುಟ್ತಕ್ಕಂಥದ್ದು ಪರಲೋಕದ ಪ್ರೇರಣೆ, ಜಾಗೃತ. ನೀವೆಲ್ಲಿ ಪಾಪ ಮಾಡಿದ್ರು ಕೂಡ ನನಗೆ ಯಾರು ನೋಡತ್ತಿಲ್ಲ ಎಂಬುದಾಗಿ ಹೇಳಕ್ ಸಾಧ್ಯ ಇಲ್ಲ. ಬೆಕ್ಕು ಕಣ್ಮುಚ್ಚಿ ಹಾಲು ಕುಡತ್ತೆ, ನಂಗೆ ಯಾರು ನೋಡತ್ತಿಲ್ಲ ಅಂತ ಹೇಳಲ್ ಪ್ರೇರೆ. ಬೆಕ್ಕಿಗೊಂದಳೆ ಹಾಲು ಇಕ್ಕಿದ್ರು ನೋಡಿದ್ರು ಅಂದ್ರ ಬೆಕ್ಕಿಗೆ ತಕ್ಕ ಪಾಠ ಅವರು ಕಲಿಸ್ತಕ್ಕಂಥರಾಗಿರ್ತಾರ ಪ್ರೇರೆ. ಆ ಬೆಕ್ಕಿಗೆ ಸುಮ್ಮನೆ ಬಿಡಲ್ಲ ಅವರು. ಹಲ್ಲೆಲೂಯಾ. ಆದ್ರೆ ಸಹೋದರಿ ಸಹೋದರ, ನಿಮ್ಮ ಜೀವಿತ ಕಾಲದಲ್ಲಿ ಒಂದು ಅಳವಡಿಸ್ಕೊಳ್ಬೇಕು, ಪತ್ನಿ ಲಾಭ ರತ್ನ ಲಾಭ ಇದೆ ಯೆಹೋವನ ಅನುಗ್ರಹ. ಆಸ್ತಿ ಪಾಸ್ತಿ ಪಿತೃಗಳನ್ನು ದೊರಕುತ್ತಿರುತ್ತು, ವಿವೇಕಿನಾದ ಹೆಂಡತಿ ಮಾತ್ರ ದೇವರು ಕೊಟ್ಟಿರ್ತಕ್ಕಂಥದ್ದು ಬಹುಮಾನವಾಗಿದೆ ಪ್ರೇರೆ. ನೀವು ದೇವರು ಕೊಟ್ಟಿರ್ತಕ್ಕಂಥದ್ದು ನೀವು ಸರಿಯಾಗಿ ಹಿಡ್ಕೊಂಡು ಕಾಪಾಡಿಕೊಂಡು ನಡೆಯುವಾಗ, ತಪ್ಪು ಒಪ್ಪು ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು ಸರಿತಿದ್ದುಕೊಂಡು ಓಡುವಾಗ ದೇವರು ಕಾರ್ಯ ಮಾಡ್ತಾನೆ. ಮತ್ತು ತಿರುಗಿ ದೇವರು ಕೂಡ್ಸನಾದರೆ ಅನಾಥ ಹಾಗೆ ಆತನ ಬಿಡಲ್ಲ. ಹೆಂಡತಿ ಆಗಿ ಕೊಟ್ಟಿರ್ತಕ್ಕಂಥ ಇಕ್ಕಿ ಎಷ್ಟು ಪ್ರಾರ್ಥನೆ ಮಾಡತ್ತಳ, ಗಂಡನಾಗಿರ್ತಕ್ಕಂಥ ಇವನು ಎಷ್ಟು ಪ್ರಾರ್ಥನೆ ಮಾಡತ್ತಾನ, ಇವರು ವ್ಯಕ್ತಿಗತ ಜೀವಿತ ಎಷ್ಟದ ಎಂಬುದಾಗಿ ಪ್ರತಿದಿನ ದೇವರು ಪರೀಕ್ಷಿಸ್ತಕ್ಕಂಥನಾಗಿರ್ತಾನ. ಮತ್ತು ತಿರುಗಿ ಮದುವೆ ಆಗಲ್ಲಂತ ಯೌವನಸ್ಥನೇ ಆಗಲಿ ನಿಮ್ಮ ಅಪ್ಡೇಟ್ ಪ್ರತಿದಿನ ಮಾನವನೆಂಬವನು ಲೋಕದಲ್ಲಿ ಎಷ್ಟು ಜನ ಅವನ್ನೆಲ್ಲರದು ಪ್ರತಿಯೊಬ್ಬರದು ಪ್ರತಿದಿನ ಅಲ್ಲಿ ಬರೆಯಲ್ಪಡ್ತಪ್ಪ ಲೆಕ್ಕಪತ್ರಗಳು. ಅಲ್ಲಿ ಇಲ್ಲಿ ಲೋಕದಾಗ ಏನೇನು ಮಾಡಿದಿ, ಎಷ್ಟು ವಂಚಿಸಿದಿ, ಯಾವ ಕಾರ್ಯಗಳು ಮಾಡಿದಿ, ಯಾವ ವಿಷಯವಾಗಿ ನೀವು ದೋಷಗಳನ್ನು ಮಾಡಿದೆಂಬುದಾಗಿ ನಿನ್ನ ಪ್ರತಿದಿನ ಅಲ್ಲಿ ಪರಲೋಕದ ದೇವರ ಸನ್ನಿಧಾನದಲ್ಲಿ ಬರೆಯಲ್ಪಟ್ಟಿರುತ್ತದೆ, ಜಾಗ್ರತ. ಆ ಬರೆದಿದ್ದ ಪ್ರಕಾರವಾಗಿ ನಿನಗೊಂದು ದಿನ ನ್ಯಾಯ ತೀರ್ಪಾಯ್ತದ. ಆ ನ್ಯಾಯ ತೀರ್ಪಿನ ದಿನದಲ್ಲಿ ಹೇಗೆ ಯಾವ ಮುಖವನ್ನು ತೆಗೆದುಕೊಂಡಿರ್ತೀಯಲ್ಲಿ, ಒಳ್ಳೇದು ಮಾಡಿದವನಿಗೆ ಸಂತೋಷ, ಉಲ್ಲಾಸ, ಉತ್ಸಾಹ, ಸಂಭ್ರಮದ, ಕೆಟ್ಟದ್ದು ಮಾಡಿದವನಿಗೆ ಅವನೊಳಗೆ ಉತ್ಸಾಹ ಇಲ್ಲ, ಸಂತೋಷ ಇಲ್ಲ, ಸಂಭ್ರಮ ಇಲ್ಲ, ಯಾವ ಖುಷಿಯು ಅವನೊಳಗಲ್ಲಿ
ಕಾಣಿಸಲ್ಲ ಪ್ರೇರೆ. ಅವನಿಗೆ ನಿತ್ಯ ನಿಂದನ, ತಿರಸ್ಕಾರ ಮತ್ತು ನಿತ್ಯ ನರಕನೆ ಹೊರತು ಅದರ ಒಳಗಿಂದ ಅವ್ರಿಗೆ ತೆಗಿತಕ್ಕಂಥವ್ರು ಯಾರು ಇರ್ಲಕ್ ಸಾಧ್ಯ ಇಲ್ಲಿಲ್ಲ ಪ್ರಿಯ. ಅದಕ್ಕೆ ದೇವ್ರಿಗೆ ಭಯ ಪಡ್ರಿ, ದೇವ್ರಿಗೆ ಭಯ ಪಡ್ರಿ, ದೇವ್ರ ಚಿತ್ತದಂತೆ ನಡೆಯೋದಕ್ಕಾಗ ಪ್ರಯಾಸ ಪಡ್ರಿ. ಈ ಲೋಕದಲ್ಲಿ ದೇವ್ರು ನಿಮ್ಮನ್ನು ಎಷ್ಟು ವರ್ಷ ಕೊಟ್ಟನೋ, ಎಷ್ಟು ಆಯುಷ್ಕಾಲ ಕೊಟ್ಟನೋ, ಅದರಲ್ಲಿ ಸಂತೃಪ್ತಾಗಿ ಬೆಳೆದು ಯಾವ ವಂಚನೆಗೆ ಒಳಗಾಗದೆ ದೇವ್ರ ಚಿತ್ತಂತೆ ನಡೆಯೋದಕ್ಕಾಗಿ ನೀವು ಪ್ರಯಾಸ ಪಡ್ರಿ. ದೇವ್ರ ಚಿತ್ತದಂತೆ ನಡೆಯೋದಕ್ಕಾಗಿ ಪ್ರಯಾಸ ಪಟ್ಟಾಗ ದೇವರೇ ಸದಾ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಬೇರೆ. ಅದಕ್ಕೆ ಈ ಸ್ವಲ್ಪ ಹೊಟ್ಟಿಗಿರ್ತಕ್ಕ ಸಂದೇಶ ದೇವರು ನಿಮ್ಮ ಜೀವಿತಕ್ಕೆಲ್ಲ ಎರಡವಾಗ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸಲಿ. ಅದ್ರ ಮುಖಾಂತರ ಆಸ್ತಿ ಪಾಸ್ತಿ ಪಿತೃಗಳಿಂದ ದೊರಕುವ ವಿವೇಕನದ ಹೆಂಡತಿ ಮಾತ್ರ ಯೆಹೋವನ ಅನುಗ್ರಹ ಎಂಬುದಾಗಿ, ಹೆಂಡತಿ ಮಾತ್ರ ದೇವರ ಅನುಗ್ರಹದಿಂದ ಸಿಗಲಕ್ಕೆ ಅವಕಾಶ ಇದೆ. ಅದಕ್ಕೆ ಗಮನಿಸ್ತಾರೆ ನಿಮ್ಮ ಜೀವಿತ ಕಾಲದಲ್ಲಿ ನೀವು ಎಷ್ಟು ನಿಮ್ಮ ಒಂದು ವೈಯಕ್ತಿಕ ಜೀವಿತ ಹೇಗಿದೆ ಎಂಬುದಾಗಿ ನಿಮ್ಮನ್ನು ಪರೀಕ್ಷಿಸಿಕೊಂಡು ಜೀವಿಸ್ತಕ್ಕಂಥರಾಗಿರಿ. ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ. ಸ್ತೋತ್ರ ಕರ್ತನೆ, ನಿಮ್ಗೆ ಮಹಿಮೆ ಆಗಲಿ, ನಿಮ್ಗೆ ಘನತೆ ಆಗಲಿ. ವಾಕ್ಯದ ಅನುಸಾರವಾಗಿ ಅದ್ಭುತವಾಗಿ ನಮ್ಮೆಲ್ಲರಿಗೆ ಮಾತಾಡಿದರೆ ಸ್ತೋತ್ರ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಹೇರಳವಾಗಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಲಿ. ನಿನ್ನ ಒಂದು ಕೃಪೆ, ನಿನ್ನ ಒಂದು ಕರುಣೆ ಮತ್ತು ಕಟಾಕ್ಷ ಅನುಗ್ರಹದಿಂದ ನನ್ನನ್ನು ನಮ್ಮೆಲ್ಲರನ್ನು ತುಂಬಿಸಿ ನಡೆಸ್ರಿ. ನಿನ್ನ ಚಿತ್ತಕ್ಕೆ ವಿಧೇಯರಾಗಿದ್ದು ನಾವು ನಡೆಯುವ ಹಾಗೆ ನಮ್ಮನ್ನು ಸಹಕರಿಸ್ರಿ ದೇವರೇ. ಮಧ್ಯರಾತ್ರಿಯಲ್ಲಿ ಯಾಕೋಬನು ಕನಸನ್ನು ಕಾಣುತ್ತಾನೆ. ಆ ಕನಸನ್ನು ಏನಂದ್ರೆ, ಆಕಾಶದಿಂದ ಭೂಮಿಗೆ ದೇವದೂತರು ಇಳಿತಕ್ಕಂಥರಾಗಿದ್ದಾರೆ, ಭೂಮಿಯಿಂದ ಆಕಾಶಕ್ಕೆ ದೇವದೂತರು ಏರ್ತಕ್ಕಂಥರಾಗಿದ್ದಾರೆ. ಆದರೆ ದೇವದೂತರು ಇಳಿತಕ್ಕಂಥ ಕೂಡ ಒಂದು ದೊಡ್ಡ ಸೌಭಾಗ್ಯದ, ಏರ್ತಕ್ಕಂಥ ಕೂಡ ದೊಡ್ಡ ಸೌಭಾಗ್ಯದ ಪ್ರೇರೆ. ಇವತ್ತು ನೀವು ಮಾಡಿರ್ತಕ್ಕಂಥದ್ದು ಎಲ್ಲವನ್ನು ಮಧ್ಯರಾತ್ರಿಯಲ್ಲಿ ದೇವದೂತರು ಬಂದು ತೆಗೆದುಕೊಂಡು ಎಷ್ಟು ಒಳ್ಳೇದು ಮಾಡಿದ್ದೀನಿ, ನೀನು ಎಷ್ಟು ಕೆಟ್ಟದ್ದು ಮಾಡಿದೆ ಎಂಬುದಾಗಿ. ಅದಕ್ಕೆ ನಮ್ಮ ಮುಂಚಿತವಾಗಿ ನಾನು ಸೋದರಿ ಸೋದರ, ನೀನು ಪ್ರತಿದಿನ ಪಶ್ಚಾತ್ತಾಪ ಪಡುತ್ತಾ ದೇವರ ಸನ್ನಿಧಾನದಲ್ಲಿ ಮೊಳಕಾಲೂರಿ, ಅಯ್ಯ ದೇವರೇ ನನ್ನ ಬಲಪಡಿಸಿ ಎಂಬುದಾಗಿ, ಅಯ್ಯ ದೇವರನ್ನು ಬಲವಾಗಿ ಉಪಯೋಗ ಮಾಡ್ಕೊಂಬುದಾಗಿ, ಅಯ್ಯ ನಿನ್ನ ಚಿತ್ತದಲ್ಲಿ ನಡೆಸು ಎಂಬುದಾಗಿ, ಅಯ್ಯ ಯಾವ ಪಾಪ ವಂಚನೆಕ ನನ್ನ ಒಳಗಾಗದಾಗೆ ಪರಿಶುದ್ಧನಾಗಿ ನಾನು ಜೀವಿಸುವಾಗ ನಾನು ಸಹಾಯ ಮಾಡು ದೇವರೇ ಎಂಬುದಾಗಿ ನಿಮ್ಮ ಒಂದು ಪ್ರಾರ್ಥನೆವಾಗಿರ್ಬೇಕು ನನ್ನ ಸೋದರಿ ಸೋದರ. ವಿದ್ಯಾಭ್ಯಾಸ ಮಾಡ್ದೆ, ಸ್ಕೂಲ್ ನಡೆದಿದೆ, ಕಾಲೇಜ್ ನಡೆದಿದೆ, ಜಾಗ್ರತ. ಉದ್ಯೋಗ ನಡೆದಿದೆ, ಜಾಗ್ರತ. ಯಾಕಂದ್ರೆ ನಿನ್ನನ್ನು ವಂಚಿಸ್ತಕ್ಕಂಥದ್ದು ಬಹಳಷ್ಟು ಜನ. ಅವಳಿಗೆ ಹೇಗೆ ಸೈತನನ್ನು ಏನವಾ ಎಂಬುದಾಗಿ ಒಂದು ವಂಚಿಸಿತು, ಹಾಗೆ ನಿನ್ನನ್ನು ಅನೇಕ ವಿಷಯದಲ್ಲಿ ಸೈತನನ್ನು ವಂಚಿಸುತ್ತಾನೆ. ಆದರೆ ಸೈತನನ್ನು ಎದುರಿಸು ನೀನು ಸ್ಪಷ್ಟವಾಗಿ. ದೇವರಿಗೆ ಒಳಗಾಗಿದ್ದಾಗ ಸೈತನನ್ನು ಎದುರಿಸುವಂತ ಶಕ್ತಿ ನಿನ್ನ ಒಳಗಿರ್ತ ಪ್ರೇರೆ. ದೇವರಿಗೆ ಒಳಗಾಗಿಲ್ಲ ಅಂದ್ರೆ ಆ ಸೈತನ ಎದುರಿಸ್ತಕ್ಕಂಥ ಶಕ್ತಿ ನಿನ್ನ ಒಳಗಿರಲ್ಲ. ನೀನು ಬಲಹೀನಾಗಿರ್ತಿ. ನಿನ್ನ ಬಲಹೀನತೆ ನೋಡಿ ಸೈತನು ನಿನ್ನನ್ನು ಉಪಯೋಗ ಮಾಡ್ತಾನೆ ಸೋದರಿ ಸೋದರ. ಸೈತನ ಉಪಯೋಗ ಮಾಡುವಾಗ ಸೈತನ ಗದ್ದಿನ ಭಾಗ ಐತೆ, ನರಕಾದ ಸ್ಪಷ್ಟವಾಗಿ. ದೇವರಿಗೆ ಗದ್ದಿನ ಭಾಗ ಐತೆ, ಪರಲೋಕ ರಾಜ್ಯವೇ ನಿನ್ನದಾಗಿದೆ ನನ್ನ ಸೋದರಿ ಸೋದರ. ಅದಕ್ಕಾಗಿ ನೀ ತೋಕಪಡು. ದೇವರ ಮಗನಾಗಿದ್ದು, ದೇವರಿಗೆ ಮಗಳಾಗಿದ್ದು, ಯಾವ ಪಾಪದ್ರೋಹ ಅಪರಾಧದಲ್ಲಿ ವಂಚನೆಗೆ ಒಳಗಾಗದಾಗೆ ಪರಿಶುದ್ಧತೆಯಲ್ಲಿ ನೀನು ಇದ್ದು ಪರಿಶುದ್ಧನಾಗಿ ಬಾಳ್ವೆ ಮಾಡಿ ದೇವರಲ್ಲಿ ನೀನು ಸ್ಪಷ್ಟವಾಗಿ ಕಂಡುಕೊಳ್ತಿ. ಒಂದೆಡೆ ಪರಿಶುದ್ಧತೆ ನೀನು ದೇವರನ್ನು ಒಳಗ ನಿವಾಸಿಸಲ್ಲ. ಅಯ್ಯ ನಿನ್ಗೆ ಸ್ತೋತ್ರವಾಗಲಿ ಕರ್ತನೆ. ಎಷ್ಟು ಮಕ್ಕಳಿದೇನ ದೇವರ ನಿನ್ನಿಂದ ನಾವು ದೂರಾಗಿ ಜೀವನ ಮಾಡಿದೆ ಎಂಬುದಾಗಿ ವಿಚಾರ ಮಾಡಿಕೊಂಡು ಪಶ್ಚಾತ್ತಾಪದಿಂದ ನಿನ್ನ ಒಂದು ಸನ್ನಿಧಾನಕ್ಕೆ ತಿರುಗಿ ಬರ್ತಕ್ಕಂಥರಾಗಿದ್ದರು, ಅವರನ್ನು ದರ್ಶಿಸು ದೇವರೇ, ಅವರನ್ನು ಬಲಪಡಿಸು ಕರ್ತನೆ. ಯಾರು ಪಶ್ಚಾತ್ತಾಪ ಪಡ್ತಕ್ಕಂಥ ಮನಸ್ಸು ಒಳಗಿಲ್ಲೋ ಅವ್ರಿಗೆ ಪಶ್ಚಾತ್ತಾಪ ಪಡ್ತಕ್ಕಂಥ ಮನಸ್ಸನ್ನು ಕೊಟ್ಟು ದೇವರೇ ನಿನ್ನ ಕಡೆ ಅವ್ರು ಕೂಡ ತಿರುಗಿಕೊಳ್ಳುವ ಹಾಗೆ ನಿನ್ನ ಕೃಪೆ ದೋಷ ಕರ್ತನೆ. ಅಯ್ಯ ನಿನ್ನ ಮಹಿಮೆ ಆಗಿರುತ್ತೀನಿ ಪ್ರತಿಯೊಬ್ಬರಿಗೆ ದೇವರೇ. ಪರಲೋಕ ರಾಜ್ಯ ಬೇಕು ದೇವರೇ. ಯಾರು ಪಾತಾಳಕ್ಕೆ ಹೋಗ್ಲಕ್ ಸಾಧ್ಯ ಇಲ್ಲ, ಯಾರು ನರಕವನ್ನು ಅನುಭವಿಸ್ಲಕ್ ಸಾಧ್ಯ ಇಲ್ಲ. ನಿನ್ನ ಸನ್ನಿಧಾನದಲ್ಲಿ ಪ್ರತಿಯೊಬ್ಬರು ಇರುವಾಗ ನಿನ್ನ ಕೃಪೆ ದೋಷ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಇವತ್ತು ವಾಕ್ಯದ ಅನುಸಾರವಾಗಿ ನನಗ ನಮ್ಮೆಲ್ಲರಿಗೆ ಅದ್ಭುತವಾಗಿ ಮಾತಾಡಿದೆಯ. ಈ ವಾಕ್ಯ ನನ್ನ ಜೀವಿತದಲ್ಲಿ ಕೇಳಿರ್ತಕ್ಕಂಥ ನಮ್ಮೆಲ್ಲರ ಜೀವಿತದಲ್ಲಿ ಕರ್ತನೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸಿ ನಡೆಸಬರ್ತಿರುವುದಾಗಿ ನಜರೇತ ಯೇಸು ಕ್ರಿಸ್ತನಲ್ಲಿ ಬೇಡಿ ಕೇಳಿ ನಾವು ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕ ತಂದೆ. ಆಮೇನ್, ಆಮೇನ್, ಆಮೇನ್.